ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ವಾಯ್ಸಲ್ಲಿ ಏರುಪೇರು ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ ನನಗೂ. ಸರಿ ಅಂತಂದೇಳಿ ಇವಾಗ 3 ಗಂಟೆಗೆ ಎದ್ದುಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಟೈಮಿಂಗ್ಸ್ ತೋರಿಸ್ತೀನಿ ಮುಂದೆ, ನಾನು ಫೇಕ್ ಮಾಡ್ತಾ ಇಲ್ಲ ನಿಮಗೆ. 3 ಗಂಟೆಗೆ ಎದ್ದಿದ್ದಾಯಿತು. ಎದ್ದ ತಕ್ಷಣ ಕೆಲಸ ಮಾಡೋದಂದರೆ ತುಂಬ ಹಿಂಸೆ ಅನಿಸುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ನಡುವೆ ನನಗೆ ನಿದ್ದೆನೇ ಸಾಲ್ಟೇಜ್ ಅನ್ನಿಸ್ಬಿಡುತ್ತೆ. ಇನ್ನೇನು ನಾಳೆ ನಿಶಾಂತಿಗೆ ರಜೆ ಇರುತ್ತಲ್ಲ, ಒಂದು 8 ಗಂಟೆವರೆಗೂ ಮಲ್ಕೊಂಡ್ರೆ ಆಯಿತು ಅಂದ್ಕೊಂಡ್ರೂ ನಾಳೆ ಒಂದು 6 ಗಂಟೆಗೆಲ್ಲ ಎಚ್ಚರ ಆಗಿಬಿಡುತ್ತೆ. ಡೈಲಿ ಎದ್ದಿರ್ತೀವಲ್ಲ ಅದೇ ಟೈಮ್ಗೆ ಎಚ್ಚರ ಆಗಿಬಿಡುತ್ತೆ. ಮತ್ತು ಸ್ಕೂಲ್ ಇರುತ್ತಲ್ಲ ಅವತ್ತು ಎಚ್ಚರ ಆಗೋಲ್ಲ. ಅಂದರೆ ಇವತ್ತು ರಜೆ ಇದೆ ಅಂದರೆ ಇವತ್ತು ಎದ್ದೇಳಕ್ಕೆ ಬೇಗ ಎಚ್ಚರ ಆಗುತ್ತೆ. ನಾಳೆ ಸ್ಕೂಲ್ ಇದೆ ಅಂದರೆ ನಾಳೆ ಎಚ್ಚರ ಆಗೋಲ್ಲ. ಆ ಥರ ಕಂಡೀಷನಲ್ಲಿರುತ್ತೆ ನನ್ನ ಬಾಡಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಎದ್ದುಬಿಟ್ಟು ಕಸ ಎಲ್ಲ ನೀಟಾಗಿ ಗುಡಿಸಿದ್ದಾಯಿತು. ಹೊರಗೆ ಮತ್ತು ಒಳಗೆಲ್ಲ ಗುಡಿಸ್ಬಿಟ್ಟು ಇವಾಗ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಇನ್ನೊಂದು ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ವಸಂತ ಮಾಸದ ಪಂಚಮಿ, ಸರಸ್ವತಿ ಪೂಜೆ ಇದೆ. ಆದ್ದರಿಂದ ಇವತ್ತು ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಂತ ಇದನ್ನ ಇವತ್ತು ತುಂಬ ವಿಶೇಷವಾಗಿರೋ ದಿನ ಆಗಿರೋದ್ರಿಂದ ನಾವು ಬೆಳಿಗ್ಗೆನೇ ಪೂಜೆ ಮಾಡ್ಕೊಂಡ್ರೆ ಬೆಟರು. ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತು ಮಕ್ಕಳನ್ನೇ ಎಬ್ಬಿಸಿ ಪೂಜೆ ಮಾಡಿಸೋದು ಬೆಸ್ಟು. ನಾನು ಹೋದ ಮನೆ ಹತ್ರನೇ ಇದ್ದೆ ಅಲ್ಲ, ಆ ಮನೆ ಹತ್ರ ಒಂದು 10 ವರ್ಷದ ಒಂದು ಹುಡುಗಿ, 12 ವರ್ಷ ಇಲ್ಲ 10 ವರ್ಷದ ಹುಡುಗಿ ಇರ್ಬೋದು. ಅವ್ನಿಗೊಂದು 8 ವರ್ಷ 7 ವರ್ಷ ಇರ್ಬೋದು. ಆ ಚಿಕ್ಕ ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಅಷ್ಟೊತ್ತಲ್ಲೇ ಪೂಜೆ ಮಾಡಿಸ್ತಾಯಿದ್ರು. ನಮ್ಮ ಮಕ್ಕಳಿನ್ನ ಬಟಾಣಿ ಥರ ಚಿಕ್ಕ ಚಿಕ್ಕವಿದ್ದಾವೆ, ಅವನ್ನ ಎಬ್ಬಿಸೋಕ್ಕಾಗಲ್ಲ ಅಂತಂದೇಳಿ ನಾನೇ ಪೂಜೆ ಮಾಡಿದರೆ ಆಯಿತು ಅಂತಂದೇಳ್ಬಿಟ್ಟು ಇವಾಗ ನಾನೇ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬ ಒಳ್ಳೆಯದು ಓದೋ ಮಕ್ಕಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಈ ದಿನ ಪೂಜೆ ಮಾಡಿದರೆ. ಇನ್ನೊಂದೇನಪ್ಪ ಅಂದರೆ ಮಕ್ಕಳಿಗೆ ಇವಾಗ 2.5 ವರ್ಷ ಮೇಲೆ ಒಟ್ಟು 2 ವರ್ಷ ಮೇಲೆ 5 ವರ್ಷ ಒಳಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಲ್ಲ, ಅಕ್ಷರಾಭ್ಯಾಸ ಮಾಡಿಸೋ ಮಕ್ಕಳಿಗೆ ಇವತ್ತು ಬೆಸ್ಟ್ ದಿನ ಅಂತಲೇ ಹೇಳ್ಬೋದು. ಅಂದರೆ ಈ ದಿನ ಅಕ್ಷರಾಭ್ಯಾಸ ಮಾಡಿಸಿದ್ದೆ ತುಂಬ ಒಳ್ಳೆಯದು. ಯಾಕಂದರೆ ಇವತ್ತು ಸರಸ್ವತಿ ಹುಟ್ಟಿದ ದಿನ. ಆದ್ದರಿಂದ ಇನ್ನೊಂದು ತುಂಬ ಜನ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಶೃಂಗೇರಿಗೆ ಹೋಗ್ತಾರೆ. ನಾನು ನೋಡ್ದಂಗೆ, ನನಗೆ ಗೊತ್ತಿರೋ ಹಂಗೆ ಶೃಂಗೇರಿಗೆ ಹೋಗ್ತಾರೆ. ಬೇಕಾಗಿಲ್ಲ ಇವತ್ತು ನಮಗೆ ದೇವಸ್ಥಾನದಲ್ಲೆಲ್ಲ ಹೋಗಿ ಪೂಜೆ ಮಾಡ್ಸೋಕ್ಕಾಗಲ್ಲ, ಅಷ್ಟು ನಮ್ಮ ಹತ್ರ ಕಾಸಾಗಲಿ ಆರ್ಥಿಕ ವ್ಯವಸ್ಥೆ ಆಗಲಿ ಇಲ್ಲ ಅನ್ನೋರು ಮನೆಯಲ್ಲೇ ಏನು ಬುಕ್ಸು ಮತ್ತು ಒಂದು ಹಣ್ಣು, ಅಂದರೆ ಸರಸ್ವತಿಗೆ ಇಷ್ಟ ಆಗಿರೋದು ಯೆಲ್ಲೋ ಮತ್ತು ವೈಟು, ಅವೆರಡರಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಇರೋ ಹಣ್ಣು ಮತ್ತು ಹಾಲಿಂದ ಏನಾದರೂ ಸ್ವೀಟು ಇಲ್ಲ ಕೇಸರಿಬಾತು ಮಾಡಿಬಿಟ್ಟು, ಇಲ್ಲ ತೆಂಗಿನಕಾಯಿ ಇರುತ್ತಲ್ಲ ಅದನ್ನೇ ನೈವೇದ್ಯಕ್ಕೆ ಇಟ್ಬಿಟ್ಟು 2 ದೀಪ ದೀಪ ಹಚ್ಚಿದರೆ ಬೆಸ್ಟು. ಇಲ್ಲ ಆಗಲ್ಲ ಅಂದ್ರೆ ಎಣ್ಣೆ ದೀಪ ಆದರೂ ಹಚ್ಬೋದು. ಹಚ್ಬಿಟ್ಟು ಮನೆಯಲ್ಲೇ ಸ್ವಲ್ಪ ಏನು ಅಕ್ಕಿ ಹಾಕ್ಬಿಟ್ಟು ಒಂದು ಕೆಳಗೆ ತಾಮ್ರದ ತಟ್ಟೆ ಬರುತ್ತಲ್ಲ ಅದರಲ್ಲಿ ಅಕ್ಕಿ ಹಾಕ್ಬಿಟ್ಟು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು. ಅಂದರೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಕೈ ಮುಗಿದು ಅಕ್ಷರಾಭ್ಯಾಸ ಮಾಡಿಸ್ಬಹುದು. ನನಗೆ ಗೊತ್ತಿದ್ದಂಗೆ ನಾನು ಇಷ್ಟು ವರ್ಷ ಯಾರಿಗೂ ಆ ಥರ ಮಾಡಿಸಿಲ್ಲ. ಅಂದರೆ ನಾನು ದೇವಸ್ಥಾನದಲ್ಲಿ ಮಾಡಿಸೋಣ ಅಂದ್ಕೊಂಡೆ, ರಾಯನಿಗೆ ಅದು ಹಾಕ್ತಾನೇ ಇಲ್ಲ. ಇವತ್ತು ಮನೇಲಿ ಮಾಡಿಸೋಣ ಅಂದರು, ಮನೇಲೂ ಆಗಲಿಲ್ಲ. ಸರಿ ಅಂತಂದೇಳಿ ಸುಮ್ಮನೆ ಅದೇ. ಹಿಂಗಾಗಲಿಲ್ಲ ಅಂತ ಒಬ್ರ ಹತ್ರ ಹೇಳ್ಕೊಂಡೆ. ಅವ್ರು ಹೇಳಿದರು, ಇವಾಗ ಓದೋರು ಹೆಂಗಿದ್ರು ಓದ್ತಾರೆ, ಓದಿದ್ದವರು ಹೆಂಗಿದ್ರು ಓದಲ್ಲ. ನಿಜ, ಓದೋರು ಹೇಗಿದ್ರು ಹೆಂಗಿಲ್ಲ ಅಂದರೂ ಓದ್ತಾರೆ, ನಿಜ. ಇವಾಗ ಬೆಟ್ಟ ಹತ್ತೋರು ಸ್ಟ್ರಾಂಗಾಗಿದ್ದು ಹತ್ತೋರು ಹತ್ತುತ್ತಾರೆ. ಸ್ಟ್ರಾಂಗ್ ಇಲ್ಲ, ಅವರು ಹತ್ತಕ್ಕಾಗಲ್ಲ ಅಂದರೆ ನಾವು ಬೂಸ್ಟ್ ಮಾಡಬೇಕಲ್ವ, ಹತ್ತಕ್ಕೆ ಸ್ಟ್ರೆಂತಾಗಿ ಬೆಳೆಸ್ಬೇಕು, ಸ್ಟ್ರೆಂತಾಗಿ ಇದು ಮಾಡಬೇಕು, ಇಲ್ಲ ಧೈರ್ಯ ತುಂಬಬೇಕು ಬೆಟ್ಟ ಹತ್ತೋದಕ್ಕೆ. ಹಂಗೆ ವಿದ್ಯಾಭ್ಯಾಸನೂ ಅಷ್ಟೇ. ಒಂದು ಬೆಟ್ಟನ ಎತ್ತಿ ಬಿಡ್ಬೋದಂತೆ, ಈ ವಿದ್ಯೆನ ಕಲಿಯೋಕ್ಕಾಗಲ್ಲಂತೆ. ಎಷ್ಟು ಕಲ್ತ್ರೂ ಕಡಿಮೆ ಅಂತೆ ಈ ವಿದ್ಯೆ. ಸಾಯೋವರೆಗೂ ಕಲ್ತ್ರೂ ಇನ್ನೂ ಕಲಿಯೋದಿರುತ್ತಂತೆ. ನಾವು ಏನು ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಕಲಿಯಲ್ಲ. ಅಂದರೆ ಒಂದು ಏಜಿಂದ ಕಲಿತೀವಲ್ಲ, ಒಂದು 5 ವರ್ಷ 6 ವರ್ಷದಿಂದ ನಾವು ಹಣ್ಣು ಮುದುಕರಾಗಿ ಸತ್ತೋಗೋವರೆಗೂ ವಿದ್ಯೆ ಅನ್ನೋದು ಕಲಿತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅಂತೆ ವಿದ್ಯೆಗೆ.
ನನಗೆ ಇಷ್ಟಕ್ಕೆ ಸಾಕು ಅಂತ ನಾವು ಲಿಮಿಟ್ ಮಾಡಿಕೊಂಡು ಇಲ್ಲಿಗೆ ಸಾಕು, ನನಗೆ ಪಿ ಯು ಸಿಗೆ ಸಾಕು, ಡಿಗ್ರಿಗೆ ಸಾಕು, ಅಲ್ಲಿಗೆ ಸಾಕು, 2 ಡಿಗ್ರಿ ಸಾಕು, ಆ ಥರ ನಾವು ಅಲ್ಲಿಗೆ ನಾವು ನಿಲ್ಲಿಸ್ಬೋದು ಅಷ್ಟೇ. ಇಷ್ಟಕ್ಕೆ ಅಂತಂದು ಎಲ್ಲಿ ಇಲ್ಲ ಅಂತೆ. ವಿದ್ಯೆ ಇಲ್ಲಿಗೆ ಲಾಸ್ಟು ಅಂತ ಇದುವರೆಗೂ ಕಂಡುಹಿಡಿತಾರಿಲ್ಲ ಅಂತೆ. ಅದು ನಿಜನ ಸುಳ್ಳ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಡೌಟ್ ಇದೆ. ಅಂದರೆ ನಾನು ಕೇಳಿದ್ದೆ, ಅಂದರೆ ನನ್ನ ಸ್ಕೂಲ್ ಡೇಸಲ್ಲೆಲ್ಲ ಹೇಳ್ತಾ ಇದ್ರಲ್ಲ, ವಿದ್ಯೆಗೆ ಲಿಮಿಟ್ ಇಲ್ಲ, ವಿದ್ಯೆಗೆ ಮಿತಿ ಇಲ್ಲ, ಎಷ್ಟು ಕಲಿತಾರೋ ಇನ್ನೂ ಕಲಿಯೋದಿದೆ ಅನ್ನೋ ಥರ ಇರುತ್ತೆ. ನಾವು ಎಷ್ಟು ಕಲ್ತ್ರೂ ಕಡಿಮೆನಂತೆ, ಕಲಿತಾನೇ ಇರಬೇಕಂತೆ, ಅಷ್ಟಿರುತ್ತೆ ಅಂತಂದು ಹೇಳ್ತಾಯಿದ್ರು ನಮ್ಮ ಟೀಚರ್ಸ್ ಎಲ್ಲ. ಅದು ನನಗೆ ಅವಾಗ ಅಯ್ಯೋ ಪಿ ಯು ಸಿ ಆದರೆ ಅಷ್ಟಕ್ಕೆ ಅಲ್ವಾ, ಡಿಗ್ರಿ ಆದರೆ ಅಷ್ಟೇ ತನಕ ಕೆಲಸ ಸಿಗುತ್ತೆ, ಅಲ್ಲಿಗೆ ಓದಿ ಮುಗಿಯುತ್ತೆ. ನನಗೆ ಅವಾಗ ಆ ಥರ ಥಾಟ್ ಇದ್ದಿದ್ದು, ನನಗೆ ಆ ಥರ ಅನಿಸ್ತಾಯಿತ್ತು. ನಾನು ಸ್ವಲ್ಪ ಪಿ ಯು ಸಿ ಎಲ್ಲ ಮುಗಿಸಾದ್ಮೇಲೆ ನನಗೆ ಅನಿಸಿದ್ದೆ ಅವಾಗ, ಓದೋದಂದರೆ ಸುಮ್ಮನೆ ನಮಗೆ ಸಾಕು ಅಂತ ನಾವು ಲಿಮಿಟ್ ಮಾಡ್ಕೊಳೋದಷ್ಟೇ. ಓದು ಇಲ್ಲಿಗೆ ಮುಗಿಯಲ್ಲ, ನಾನು ಓದನ್ನು ಮುಗಿಸ್ತಾ ಇದ್ದೀನಿ, ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಅಂತ ನನಗೆ ಅವಾಗ ಮನವರಿಕೆ ಆಗಿದ್ದಂದರೆ, ಏನೇ ಹೇಳಿ ಲಕ್ಷ್ಮಿಗೆ ಯಾವುದೇ ಅಡೆತಡೆ ಇಲ್ಲ ಅಂತೆ ಮತ್ತು ಚಂಚಲೆ ಅಂತೆ. ಲಕ್ಷ್ಮಿನ ಹೇಗೆ ಬೇಕಾದರೂ ಅಂದರೆ ಗಳಿಸ್ಬೋದು. ಯಾವ ವಿಧದಲ್ಲಿ ಕಳ್ತನ ಮಾಡೋಗ್ಲಿ, ಒಟ್ಟು ಏನೋ ಮಾಡಾಗಲಿ, ಕಷ್ಟಪಟ್ಟಾಗಲಿ, ಇಷ್ಟಪಟ್ಟಾಗಲಿ, ಸುಲಭವಾಗಲಿ, ಅವ್ರವ್ರ ಹಣೆ ಬರದಲ್ಲಿ ಹೆಂಗಿರುತ್ತೋ ಹಂಗೆ ಲಕ್ಷ್ಮಿನ ಉಳಿಸ್ಕೋಬೋದಂತೆ. ಅಂದರೆ ವಿದ್ಯೆನ ಉಳಿಸ್ಕೊಳೋದು ತುಂಬ ಕಷ್ಟ ಅಂತೆ. ಹೊಳೆಯೋದು ಸಮೇತ ಯಾರು ಕಷ್ಟಪಟ್ಟು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡ್ತಾರೋ ಅವ್ರಿಗೆ ಮಾತ್ರ ಸರಸ್ವತಿ ಒಲಿತಾಳಂತೆ. ಲಕ್ಷ್ಮಿ ಆಗಲ್ಲ ಅಂತೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ಆಗೋಯ್ತಂತೆ. ಆದರೆ ಸರಸ್ವತಿ ಹಾಗಲ್ಲ, ಕಷ್ಟಪಟ್ಟು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಬೇಕಂತೆ. ಹಂಗಾದ್ರೆ ಸರಸ್ವತಿ ಒಲಿತಾಳೆ ಅಂತಾರೆ. ಇದರಲ್ಲಿ ಏನಾದರೂ ನಾನು ಮಿಸ್ಟೇಕ್ ಹೇಳಿದರೆ ಕ್ಷಮಿಸ್ಬಿಡಿ. ನನಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೀನಿ, ಎಲ್ಲನೂ ನಾನು ತಿಳ್ಕೊಂಡೇ ಇಲ್ಲ. ಇವತ್ತು ಭಗವದ್ಗೀತೆ ಬುಕ್ಸ್ ಇತ್ತು, ಸ್ವಲ್ಪ ಓದ್ಬಿಟ್ಟು ನಿನ್ನೆ ಎತ್ತಿಟ್ಟಿದ್ದೆ. ನಿನ್ನೆ ಹಿಂಗೆ ಬುಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡೋದಂದರೆ, ಈ ಮನೆಗೆ ಶಿಫ್ಟ್ ಆದಾಗ ನಾನು ಭಗವದ್ಗೀತೆನ ಯಾವ ಒಂದು ಮೂಲೆಗೆ ಬಿಸಾಕ್ಬಿಟ್ಟಿದ್ದೆ. ಸರಿ ಅಂತಂದು ನಿನ್ನೆ ಆದಷ್ಟು ಒಂದು 5-6 ಪೇಜಸ್ ಓದಿ ಆದಮೇಲೆ ಇಟ್ಟೆ, ನಾಳೆ ಹೆಂಗಿದ್ರು ಪೂಜೆಗೆ ಇಡಬೇಕು ಅಂತಂದೇಳಿ. ಹಾಗೆ ನಾನು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರಲ್ಲ, ಊರಿಂದ ಶಬರಿಮಲೆಯಿಂದ ನಮ್ಮಣ್ಣ ಪ್ರಸಾದ ತಂದಿದ್ರು ನಮಗೆ ಅಂತಂದು ಅವ್ರ ಹತ್ರ ಇಸ್ಕೊಂಡು ಪ್ರಸಾದನ ಎತ್ಕೊಬಂದಿದ್ರು. ಸರಿ ಅಂತಂದೇಳಿ ಹೆಂಗಿದ್ರು ಪೂಜೆ ಮಾಡ್ತಾಯಿದ್ದೀನಿ, ಇಟ್ಬಿಟ್ಟು ಪೂಜೆ ಮಾಡಿ ಪ್ರಸಾದನೂ ಹಂಚಿದ್ರಾಯ್ತು ಅಂತಂದೇಳಿ ಇವಾಗ ಅದನ್ನೂ ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಪ್ರಸಾದನು. ಹಾಗೆ ಭಗವದ್ಗೀತೆ ಬುಕ್ಸು, ಹಾಗೆ ನನ್ನ ಮಗ ಏನು ಓದೋದಕ್ಕೆ ಯು ಕೆ ಜಿ ಅಲ್ವಾ, ಬುಕ್ಸು ಅವನಿಗೆ ಪೆನ್ನಲ್ಲೆಲ್ಲ ಹಲೋ ಇಲ್ಲ, ಪೆನ್ಸಿಲ್ ಹಲೋ ಇದೆ. ಅದಕ್ಕೆ ಪೆನ್ಸಿಲು ಅವನು ಬುಕ್ಸು ಎಲ್ಲ ಇಟ್ಬಿಟ್ಟು, ನಮ್ಮ ಮನೇಲಿ ಶಾರದೆ ಫೋಟೋ ಇಲ್ಲ, ಆದ್ದರಿಂದ ನಾನು ಅರಿಶಿಣದಲ್ಲಿ ಶಾರದಾಂಬೆನ ಮಾಡಿಬಿಟ್ಟು ಒಂದು ವಿಳೆದೆಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಹೂವು ಮತ್ತು ಸಂಕಲ್ಪ ಎಲ್ಲ ಮಾಡಿಕೊಂಡು ಅದಕ್ಕೆ ಬೇಡ್ಕೊತಾ ಇದ್ದೀನಿ. ಇವಾಗ ಒಂದು ತೆಂಗಿನಕಾಯಿ ಹುಡ್ಕೊಂಡು ಅದಕ್ಕೂ ಅರಿಶಿಣ ಕುಂಕುಮ ಇಟ್ಕೊಂಡು ಅದಕ್ಕೂ ಸಂಕಲ್ಪ ಮಾಡಿಕೊಂಡೆ. ಸರಿ ಅಂತಂದೇಳಿ ಇವಾಗ ಅರಿಶಿಣ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಇವಾಗ ನಾನು ಅರಿಶಿಣ ಕುಂಕುಮ ಇಟ್ಕೊತಾ ಇದ್ದೀನಿ. ಅರಿಶಿಣ ಕುಂಕುಮ ಇಟ್ಕೊಂಡು ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತಂದು ನನ್ನ ಐಡಿಯಾ ಇದ್ದಿದ್ದು. ಕೇಸರಿ ಬಾತ್ ಮಾಡ್ಕೊಳೋಕ್ಕೆ ತುಂಬ ಟೈಮ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಶಾವಿಗೆ ಇತ್ತು, ಪಟ ಶಾವಿಗೆ ತಗೊಂಡು ಸ್ವಲ್ಪ ಸಕ್ಕರೆ ತಗೊಂಡ್ಬಿಟ್ಟು ಏಲಕ್ಕಿನ 3 ಏಲಕ್ಕಿನ ಕುಟ್ಕೊಬಿಟ್ಟು ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಏನು ತುಪ್ಪದಲ್ಲಿ ಹುರ್ಕೊಂಡು ಹಂಗೆ ಶಾವಿಗೆ ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ ಹಾಲು ಹಾಕಿ ಏಲಕ್ಕಿ ಪುಡಿ ಹಾಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಕುದ್ಮೇಲೆ ಲಾಸ್ಟಿಗೆ ಇಟ್ಟು ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ತುಪ್ಪದ ಆರತಿ ಮಾಡ್ಕೋಬೇಕಲ್ಲ, ಅದಕ್ಕೆ 2 ದೀಪ ತಗೊಂಡು ತುಪ್ಪ ಹಾಕ್ಬಿಟ್ಟು ಆರತಿ ಮಾಡ್ಕೊಂಡಿದ್ದೆ. ಇವತ್ತು ತುಂಬಾ ಶ್ರೇಷ್ಠ ತುಪ್ಪದ ಆರತಿ ಅಂತಂದೆ ಹೇಳಿದ್ದಕ್ಕೆ ನಮ್ಮನೇಲೂ ಇಬ್ಬರು ಬಾಲ ಗಣೇಶಗಳು ಇದ್ದಾವಲ್ಲ, ಅವ್ರಿಗೋಸ್ಕರ ಬೇಡ್ಕೊಂಡೆ. ಸ್ವಾಮಿ ದೇವರೇ, ಏನಿಲ್ಲ ಅಂದರೂ ಶ್ರದ್ಧೆಯಿಂದ ಓದೋ ಅಷ್ಟು ಜ್ಞಾನ ಕೊಡು ದೇವರೇ, ಸರಸ್ವತಿಗೆ ಅಷ್ಟೇ ನಾನು ಕೇಳೋದು. ಶ್ರದ್ಧೆಯಿಂದ ಕೂತ್ಕೊಂಡು ಓದೋ ಅಂಥ ಮನಸ್ಥಿತಿ ಕೊಡು ನನ್ನ ಮಕ್ಕಳಿಗೆ.
ಅವರು ಓದಿಗೆ ಅಡಿಟ್ ಆಗಬೇಕು. ನಾನು ಓದಬೇಕು, ನಾನು ಕುತ್ಕೋಬೇಕು ಅನ್ನೋ ಥಾಟ್ ಅವ್ರಿಗೆ ಬರಬೇಕು. ಅದನ್ನ ನೀನು ಮನಸ್ಸಲ್ಲಿ ತುಂಬಬೇಕು ಅಂತ ನಾನು ಬೇಡ್ಕೊಂಡೆ. ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನವನ್ನು ಕೊಡು ತಾಯಿ ಅಂತಂದು ಬೇಡ್ಕೊತ ಇವಾಗ ಲಾಸ್ಟಿಗೆ ಆರತಿನೂ ಮಾಡ್ಕೊಳ್ಳೋಣ ಅಂತಂದೇಳಿ ಆರತಿನೂ ತೊಗೊಂಡೆ. ಆರತಿನೂ ಮಾಡಿಕೊಂಡೆ. ಇಷ್ಟು ಮಾಡ್ಕೊಳೋಷ್ಟರಲ್ಲಿ ಟೈಮ್ ಬಂದುಬಿಟ್ಟು 5:30 ಆಗಿತ್ತು. ಬ್ರಾಹ್ಮಿ ಮುಹೂರ್ತನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸರಿ ಅಂತಂದೇಳಿ ಗ್ಯಾಸ್ಗೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗ್ಯಾಸ್ಗೂ ಪೂಜೆ ಮಾಡ್ಕೊಳೋದು ಅದು ನನ್ನ ಅಭ್ಯಾಸ. ಯಾವತ್ತೇ ನಾನು ಪೂಜೆ ಮಾಡಲಿ ಗ್ಯಾಸಿಗೂ ಪೂಜೆ ಮಾಡ್ಕೊಳೋದು ಒಂಥರ ಅಭ್ಯಾಸ. ಆದ್ದರಿಂದ ಗ್ಯಾಸಿಗೆ ಪೂಜೆ ಮಾಡಿಕೊಂಡೆ. ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿಕೊಂಡೆ. ಇವಾಗ ಹೊರಗೆ ಹಾಗೆ ಹೊಸ್ಲು ಮತ್ತು ತುಳಸಿ ಗಿಡಕ್ಕೂ ಎಲ್ಲನೂ ಮಾಡಿಕೊಂಡೆ. ಇವಾಗ ಈ ಮಂಜು ಬೀಳೋ ಟೈಮಲ್ಲಿ ತುಳಸಿ ಗಿಡ ಸ್ವಲ್ಪ ಬೂಸ್ಟ್ ಬಂದಿರೋ ಥರ ಅನಿಸುತ್ತೆ, ಚಿಗುರುತ್ತೆ ಮತ್ತು ಬೂಸ್ಟ್ ಬಂದಿರೋ ಥರ ಆ ಥರ ಅದ್ರ ಮೇಲೆ ಬಂದಿರುತ್ತೆ. ಅದು ಯಾಕಂತ ಗೊತ್ತಿಲ್ಲ. ಸರಿ ಅಂತಂದೇಳಿ ಇವಾಗ ಎಲ್ಲನೂ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ಬಂದೆ. ಪೂಜೆ ಮಾಡಿಕೊಂಡು ಇವಾಗ ಹೊರಗೆ ಪೂಜೆ ಮಾಡಿಕೊಂಡು ಅಕ್ಷತೆ ಹಾಕಬೇಕಲ್ಲ, ಒಂದು ಹೂವು ತಗೊಂಡು ಸಂಕಲ್ಪ ಮಾಡಿಕೊಂಡು ಅಲ್ಲೇನು ಅರಿಶಿನದಿಂದ ನಾನು ದೇವ್ರನ್ನ ಮಾಡ್ಕೊಂಡಿದ್ನಲ್ಲ ಸರಸ್ವತಿನ, ಅದಕ್ಕೆ ನಾನು ಇವಾಗ ಅಕ್ಷತೆ ಮತ್ತು ಹೂವನ್ನು ಹಾಕ್ಬಿಟ್ಟು ಬೇಡ್ಕೊಂಡೆ. ಇವಾಗ ಧೂಪ ಹಚ್ಚೋಣ ಅಂತ ಧೂಪ ತಗೊತಿದ್ದೀನಿ. ಲಾಸ್ಟಿಗೆ ಫೈನಲ್ಲಾಗಿ ಈ ಥರ ಪೂಜೆ ಮಾಡಿಕೊಂಡೆ. ಕರೆಕ್ಟಾಗಿ ತೋರಿಸ್ತೀನಿ ನೋಡಿರಿ. ಕೆಳಗೆ ಬುಕ್ಸ್ ಇಟ್ಟಿದ್ದೀನಿ, ಆರತಿ ಮಾಡಿರೋ ತಟ್ಟೆ ಬುಕ್ಸ್ ಮೇಲೆ ಇಟ್ಬಿಟ್ಟು ಈ ಥರ ಪೂಜೆ ಮಾಡಿಕೊಂಡೆ. ನಿಮಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಗ್ಯಾಸಿಂದು ಪೂಜೆ ಆಯಿತು. ಆಲ್ರೆಡಿ ಫುಲ್ ಕತ್ತಲೆ ಇತ್ತು. ಇನ್ನು 6:30ಗೆಲ್ಲ ಬೆಳಕಾಗೋದು. 5:30ಗೆಲ್ಲ ಪೂಜೆ ಮುಗಿಸ್ದೆ. ಇಷ್ಟು ಬೇಗ ಮುಗಿಸಿ 6:30 ಆಗೋವರೆಗೂ ಎದ್ದೇಳಬೇಕಲ್ಲ ಮಕ್ಕಳೆಲ್ಲ. ತುಂಬಾ ಕಷ್ಟ ಆಯಿತು. ಯಾಕಂದರೆ ಇವತ್ತು ಪುಳಿಯೋಗರೆ ಮಾಡೋದಲ್ಲ ಈಸಿ. ಅನ್ನೋ ವಿಷಲ್ ಬರೋ ಅಷ್ಟರಲ್ಲಿ ವಿಷಲ್ ಬಂದು ಅದು ತಣ್ಣಗಾಗೋಷ್ಟರಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು. ವೀಡಿಯೋಸ್ ಎಲ್ಲ ಮಾಡ್ಕೊಳೋಷ್ಟರಲ್ಲಿ ಕರೆಕ್ಟು 5:45 ಆಗಿತ್ತು. 5:45 ಹಾಗೆ ಹಿಂಗೆ ಕಾಲ ಕಳೆದು ಸ್ವಲ್ಪ ಬುಕ್ಸ್ ಎಲ್ಲ ಓದ್ಬಿಟ್ಟು, ಏನು ಬುಕ್ಸ್ ಇಟ್ಕೊಂಡಿದ್ನ ಬುಕ್ಸು ಎಲ್ಲ ಓದಿ ಸ್ವಲ್ಪ ಸರಸ್ವತಿ ಮಂತ್ರ ಎಲ್ಲ ಹೇಳ್ಕೊಂಡು ಮತ್ತೆ ಬೇಡಿಕೊಂಡು ನೋಡ್ತಾ ಇರ್ಬೋದು. ಅದು ಪಾಯಸ ಕೆಳಗಿರೋದು ಶಬರಿಮಲೆಯಿಂದ ತಂದಿರೋ ಪ್ರಸಾದ. ಈ ಕಡೆ ಬಾಳೆಹಣ್ಣು ಮತ್ತು ಇದನ್ನ ಇಟ್ಕೊಂಡಿದ್ದೀನಿ. ಹಿಂದೆನೂ ಶಬರಿಮಲೆದು ಒಂದು ಸ್ವಲ್ಪ ಪ್ರಸಾದ ಇದೆ. ಈ ಥರ ಇತ್ತು ನನ್ನ ವ್ಲಾಗು. ನಿಮಗೆ ಯಾವ ಥರ ಅನಿಸ್ತೋ ಗೊತ್ತಿಲ್ಲ. ತುಪ್ಪದ ದೀಪ ಹಚ್ಚಿದ್ನಲ್ಲ, ಅದು ಬುಕ್ಸ್ ಮೇಲೆ ಇಟ್ಟರೆ ಹೀಟಕ್ಕೆ ಸುಟ್ಟೋಗ್ಬಿಡುತ್ತೆ ಬೈಂಡ್ ಅಂತಂದೇಳಿ ಪಕ್ಕದಲ್ಲಿಟ್ಟೆ. ನೀವು ಯಾವ ಥರ ಮಾಡ್ಕೊಂಡಿದ್ದೀರಾ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಲಿ, ಈ ಥರ ಮಾಡಬಹುದು ಅಂತಂದು. ಸೂರ್ಯ ಇವಾಗ ತಾನೇ ಜನಿಸಿದ್ನು. ಮಕ್ಕಳು ಎದ್ರು, ಮಕ್ಕಳ ಕೈಯಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕ್ಸ್ಬಿಟ್ಟು ಸ್ನಾನ ಮಾಡಿಸಿ ಅವ್ರ ಕೈಯಲ್ಲೂ ಪೂಜೆ ಮಾಡಿಸಿ ಇವಾಗ ಮಕ್ಕಳನ್ನ ಸ್ಕೂಲ್ಗೆ ಬಿಡೋಣ ಅಂತಂದು ಬಂದೆ. ನಿಶಾಂತನ ಸ್ಕೂಲಿಗೆ ಬಿಟ್ಬಿಟ್ಟು ರಾಯನ ಕರ್ಕೊಂಡು ಹೋದೆ. ಇವತ್ತು ತುಂಬ ಮುಖ್ಯ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ. ಇಷ್ಟನ್ನ ಹೇಳ್ತಾ ನಾನು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ ನಾಳೆ. ಬಾಯ್. ಎಲ್ಲರೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತಂದು ಹೇಳ್ತಾ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಹೇಗಿದ್ದೀರಾ, ಹೇಗಿಲ್ಲ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಬಾಯ್.